ಹಾಯ್ ಹಲೋ ನಮಸ್ಕಾರ. ಸ್ಪೀಡ್ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುನಂದ ಅನ್ಸೂಯ. ಹಿಂದೂಗಳ ಪವಿತ್ರ ಸ್ಥಾನ ಧಾರ್ಮಿಕ ಕ್ಷೇತ್ರ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದಂತಹ ನಟ ಪ್ರಕಾಶ್ ರೈ ಅವರನ್ನ ಬಂಧನ ಮಾಡಲೇಬೇಕು ಮಾಡಿ ಅಂತ ಹೇಳಿ ಶುಕ್ರವಾರ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಸಂಸ್ಥಾಪಕರಾದ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ಧರ್ಮಸ್ಥಳದ ಬುರುಡೆ ಪ್ರಕರಣದಲ್ಲಿ ಜೈಲಿನಲ್ಲಿರುವಂತಹ ಚಿನ್ನಯ್ಯ ಅವರೇ ಪ್ರಕರಣದ ಹಿಂದೆ ಬಹುಭಾಷಾ ನಟ ಪ್ರಕಾಶ್ ರಾಜ್ ಅಂದ್ರೆ ಪ್ರಕಾಶ್ ರೈ ಅಂತ ಇತ್ತು ಇವರ ಹೆಸರು, ಈಗ ಪ್ರಕಾಶ್ ರಾಜ್ ಆಗಿದೆ, ಅವರ ಕೈವಾಡ ಇದೆ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಕೂಡಲೇ ಅವರನ್ನ ಅರೆಸ್ಟ್ ಮಾಡಿ ಅಂತ ಕೂಡ ಆಗ್ರಹ ಮಾಡ್ತಿದ್ದಾರೆ. ಪ್ರಕಾಶ್ ರೈ ಅರೆಸ್ಟ್ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಸಿನಿಮಾದಿಂದ ಬಹಿಷ್ಕಾರ ಮಾಡಬೇಕು ಅಂತ ಕೂಡ ಆಗ್ರಹ ಮಾಡಿದ್ದಾರೆ. ಅಂದ್ರೆ ಕನ್ನಡ, ತೆಲುಗು, ತಮಿಳು ಚಲನಚಿತ್ರ ಮಂಡಳಿಗಳಿಗೆ ನಾನು ದೂರನ್ನ ಕೊಡ್ತೇನೆ, ನಮ್ಮ ಒಂದು ಸಂಸ್ಥೆಯಿಂದ ದೂರನ್ನ ಸಲ್ಲಿಸ್ತೇವೆ, ಅವರ ವಿರುದ್ಧ ನಿರಂತರವಾದಂತಹ ಹೋರಾಟವನ್ನ ಪ್ರಾರಂಭ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಇನ್ನು ಧರ್ಮಸ್ಥಳದಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರದ ಹೆಸರನ್ನ ಹಾಳು ಮಾಡಬೇಕು ಅನ್ನುವಂತಹ ಏಕೈಕ ಉದ್ದೇಶದಿಂದ ಸುಜಾತ ಭಟ್ ಅನ್ನೋರನ್ನ ದಾಳವಾಗಿ ಬಳಸ್ಕೊಂಡಿದ್ರು. ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಅವರ ಮಗಳು ಅನನ್ಯ ಭಟ್ ಅನ್ನುವಂತಹ ಹುಡುಗಿಯನ್ನ ಅಪಹರಣ ಮಾಡಿ ಕೊಲೆ ಮಾಡಲಾಗಿದೆ ಅಂತ ಹೇಳಿ ಸುಳ್ಳು ಸಾಕ್ಷಿಯನ್ನ ಹೇಳಿಸೋದಕ್ಕೆ ಹಣದ ಆಸೆಯನ್ನ ಕೂಡ ತೋರಿಸಿದ್ರು ಅವರಿಗೆ. ಈ ಕುರಿತಾದಂತಹ ಸಂಚು ರೂಪಿಸೋದಕ್ಕೆ ಪ್ರಕಾಶ್ ರಾಜ್ ಅವರಿಗೆ ಕೇರಳ ಮೂಲದಿಂದ 200 ಕೋಟಿ ರೂಪಾಯಿ ಹಣ ಹರಿದು ಬಂದಿದೆ ಅಂತ ಹೇಳಿ ಬುರುಡೆ ಚೆನ್ನಯ್ಯ ಅಂದ್ರೆ ಬುರುಡೆ ಗ್ಯಾಂಗ್ನ ಚೆನ್ನಯ್ಯ ಹೇಳಿದ್ದಾರೆ ಅಂತ ಹೇಳಿ ಪ್ರಮೋದ್ ಮುತಾಲಿಕ್ ಅವರು ಕೂಡ ಆರೋಪ ಮಾಡಿದ್ದಾರೆ ಇಲ್ಲಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ. ಹಾಗಾದ್ರೆ ಪ್ರಕಾಶ್ ರಾಜ್ ಬಹಿಷ್ಕಾರಕ್ಕೆ ಒತ್ತಾಯ ಮಾಡಿ ಒಂದು ಸನಾತನ ಧರ್ಮ ಹಾಗೆ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ನಿರಂತರವಾಗಿ ಷಡ್ಯಂತ್ರ ರೂಪಿಸ್ತಾ ಇರುವಂತಹ ನಟ ಪ್ರಕಾಶ್ ರಾಜ್ ಏನಿದ್ದಾರೆ ಅವರನ್ನ ಇಡೀ ಚಿತ್ರರಂಗದಿಂದಲೇ ದೂರ ಇಡಬೇಕು ಅಂತ ಹೇಳಿ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಅವರನ್ನ ಸಂಪೂರ್ಣವಾಗಿ ಬಹಿಷ್ಕಾರ ಮಾಡುವಂತೆ ಕೋರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ಶೀಘ್ರದಲ್ಲೇ ಶ್ರೀರಾಮ ಸೇನೆಯ ವತಿಯಿಂದ ಅಧಿಕೃತ ಮನವಿಯನ್ನ ಸಲ್ಲಿಸಲಾಗುತ್ತೆ ಅಂತ ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಇದರೊಂದಿಗೆ ಸುದೀರ್ಘ ಕಾಲದಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸ್ತಾ ಇರುವಂತಹ ಏನಿದೆ ಸೌಜನ್ಯ ಅತ್ಯಾಚಾರ ಕೇಸು, ಕೊಲೆ ಕೇಸು, ಈ ಒಂದು ಕೇಸ್ನ ಮರು ತನಿಖೆಯೂ ಸಹ ಒಂದು ನಿಷ್ಪಕ್ಷಪಾತವಾಗಿ ನಡೀಬೇಕು ಅಂತ ಕೂಡ ಹೇಳಿ ಅವರು ಒತ್ತಾಯವನ್ನ ಮಾಡಿದ್ದಾರೆ. ಹಾಗೆ ಮುಂದುವರೆದು ಇನ್ನೊಂದು ಭಗವಾನ್ ವಿರುದ್ಧ ಕೂಡ ಕಾನೂನು ಹೋರಾಟವನ್ನ ಮಾಡ್ತಿದ್ದಾರೆ. ಹರಿಹರದಲ್ಲಿ ಪ್ರೊಫೆಸರ್ ಭಗವಾನ್ ಶ್ರೀರಾಮನ ವಿರುದ್ಧ ನೀಡಿರುವಂತಹ ಅವಹೇಳನಕಾರಿ ಹೇಳಿಕೆ ಖಂಡನೀಯ. ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣ ಹಾಗೆ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಚಾರಿತ್ರ್ಯದ ಬಗ್ಗೆ ಭಗವಾನ್ ಅವರು ಅತ್ಯಂತ ಹಗುರವಾಗಿ ಮಾತನಾಡಿದ್ದಾರೆ. ಸನಾತನ ಧರ್ಮದ ಭಾವನೆಗಳಿಗೆ ಧಕ್ಕೆಯನ್ನ ತಂದಿರುವಂತಹ ಭಗವಾನ್ ವಿರುದ್ಧ ಕೂಡ ಸರ್ಕಾರ ಇದುವರೆಗೆ ಯಾವುದೇ ರೀತಿಯಾದಂತಹ ಕಠಿಣ ಕ್ರಮವನ್ನ ಕೈಗೊಂಡಿಲ್ಲ ಇರೋದು ಇದೊಂದು ದುರಾದೃಷ್ಟಕರ ಅಂತಲೇ ಹೇಳಬಹುದು. ಧಾರವಾಡ ಪೀಠದಲ್ಲಿ ಅವರ ವಿರುದ್ಧ ಒಂದು ಕ್ರಿಮಿನಲ್ ಮೊಕದ್ದಮೆಯನ್ನ ಕೂಡ ಹೂಡಲಾಗುತ್ತೆ ಅಂತ ಹೇಳಿ ಮುತಾಲಿಕ್ ಅವರು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.